Hi, good morning. This is Dr. Riken Mehta, a nephrologist or a kidney specialist. In common terms, I basically deal with kidney issues. ನಂದು ಟ್ರೈನಿಂಗ್ ಆಗಿರೋದು MBBS ನಾನು ಓದಿರೋದು ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಬೆಂಗಳೂರು. ಅಲ್ಲಿ 5.5 ವರ್ಷ ಟ್ರೈನಿಂಗ್ ಆಗಿರೋದು. ಅದಾದಮೇಲೆ ನಾನು ಪೋಸ್ಟ್ ಗ್ರ್ಯಾಜುಯೇಷನ್ MD ಜನರಲ್ ಮೆಡಿಸಿನ್ ಮಾಡಿರೋದು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ವಿಕ್ಟೋರಿಯಾ ಹಾಸ್ಪಿಟಲ್ನಿಂದ. ವಿಕ್ಟೋರಿಯಾ ಮತ್ತು ಬೌರಿಂಗ್ ಹಾಸ್ಪಿಟಲ್ ಎರಡೂನಲ್ಲಿ ನಾವು ಕೆಲಸ ಮಾಡಿರೋದು ಫಾರ್ 3 ವರ್ಷ ಕೆಲಸ ಮಾಡಿರೋದು. ಅದಾದಮೇಲೆ ನಂದು DM ನೆಫ್ರಾಲಜಿ ಅಂದರೆ ಕಿಡ್ನಿ ಸ್ಪೆಷಾಲಿಟಿ ಮಾಡಿರೋದು ಇನ್ಸ್ಟಿಟ್ಯೂಟ್ ಆಫ್ ನೆಫ್ರೋ ಅಂದರೆ ನೆಫ್ರೋ ಸಂಸ್ಥೆ. ಅದು 3 ವರ್ಷದ್ದು ಟ್ರೈನಿಂಗ್ ಆಗಿ ಅಲ್ಲಿ 1 ವರ್ಷ ಕೆಲಸ ಕೂಡ ಮಾಡಿರೋದು. ದಟ್ ಈಸ್ ಆಲ್ಸೋ ಅಫಿಲಿಯೇಟೆಡ್ ಆ್ಯಂಡ್ ಅಸೋಸಿಯೇಟೆಡ್ ವಿತ್ ವಿಕ್ಟೋರಿಯಾ ಹಾಸ್ಪಿಟಲ್ ಬೆಂಗಳೂರು. ಸೊ ಇದು ಎಲ್ಲ ಹಾಸ್ಪಿಟಲ್ನಲ್ಲಿ ಟ್ರೈನಿಂಗ್ ಮಾಡಿ ಆದಮೇಲೆ ಈಗ ಸದ್ಯಕ್ಕೆ ನಾನು ಕೆಲಸ ಮಾಡ್ತಾ ಇರೋದು ಮಧು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ. ಸೊ ನನಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಯು ಕ್ಯಾನ್ ಆಲ್ವೇಸ್ ಟೇಕ್ ಇನ್ ಔಟ್ ಪೇಷಂಟ್ ಅಪಾಯಿಂಟ್ಮೆಂಟ್ ಆ್ಯಟ್ ಮಧು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಆ್ಯಂಡ್ ಅಡ್ಮಿಟ್ ಆಗಿದ್ದೀರಾ ಅಂದರೂ ಕೂಡ ನಾನೇ ನೋಡ್ತೀನಿ. ನಾನು ಮಧು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಜೊತೆ 1 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಕ್ವೆಶ್ಚನ್ ವಿಚ್ ಎವ್ರಿಬಡಿ ವುಡ್ ಹ್ಯಾವ್ ಇನ್ ಯರ್ ಮೈಂಡ್ ಇಸ್ ನೆಫ್ರಾಲಜಿಸ್ಟ್ ಅಂದರೆ ಏನು? ಸೊ ನೆಫ್ರಾಲಜಿಸ್ಟ್ ಬೇಸಿಕ್ಲಿ ಈಸ್ ನಥಿಂಗ್ ಬಟ್ ಅ ಕಿಡ್ನಿ ಸ್ಪೆಷಾಲಿಸ್ಟ್. ಕಿಡ್ನಿ ಡಿಸೀಸಸ್ ಡಯಾಗ್ನೋಸ್ ಮಾಡೋದು, ಕಿಡ್ನಿ ತೊಂದರೆ ಏನಾದರೂ ಆಗಿದ್ದರೆ ಡಯಾಗ್ನೋಸ್ ಮಾಡೋದು, ಅದು ಯಾಕೆ ಆಗಿದೆ ಅಂತ ಹುಡುಕೋದು, ಕಾರಣ ಹುಡುಕೋದು, ಮತ್ತು ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದು ನಮ್ಮ ಮುಖ್ಯ ಸ್ಪೆಷಾಲಿಟಿ. ಅಪಾರ್ಟ್ ಫ್ರಮ್ ದ್ಯಾಟ್ ಡಯಾಲಿಸಿಸ್ ಮಾಡೋದು ಆ್ಯಂಡ್ ಟ್ರಾನ್ಸ್ಪ್ಲಾಂಟೇಷನ್, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂದರೆ ಹೊಸ ಕಿಡ್ನಿ ಹಾಕೋದು. ದೋಸ್ ಆರ್ ದ ಥಿಂಗ್ಸ್ ದಟ್ ಆರ್ ಸ್ಪೆಷಾಲಿಟಿ ಡೀಲ್ಸ್ ವಿತ್. ಈಗ ನೆಕ್ಸ್ಟ್ ಕ್ವೆಶ್ಚನ್ ಏನು ಬರುತ್ತೆ ಅಂದರೆ ಕಿಡ್ನಿ ಸಮಸ್ಯೆ ಡಾಕ್ಟರ್ ಏನಕ್ಕೆ ಆಗುತ್ತೆ, ಯಾಕೆ ನಮಗೆ ಕಿಡ್ನಿ ಸಮಸ್ಯೆ ಆಗಿದೆ ಅಂದರೆ ದಟ್ ಈಸ್ ದ ಮೋಸ್ಟ್ ಫ್ರೀಕ್ವೆಂಟ್ ಕ್ವೆಶ್ಚನ್ ದಟ್ ಪೇಷಂಟ್ಸ್ ವಿಲ್ ಆಸ್ಕ್ ಅಸ್. ಸೊ ದ ಮೋಸ್ಟ್ ಕಾಮನ್ ಏನೇನು ಮೇನ್ ರೀಸನ್ಸ್ ಇರೋದು ಕಿಡ್ನಿ ಸಮಸ್ಯೆ ಆಗೋದು, ಮೋಸ್ಟ್ ಕಾಮನ್ ನೌ ಅ ಡೇಸ್ ಈಸ್ ಡಯಾಬಿಟೀಸ್, ಇಲ್ಲ ಅಂದರೆ ಶುಗರ್. ಶುಗರ್ ಈಸ್ ದ ಮೋಸ್ಟ್ ಕಾಮನ್ ಕಾಸ್ ಆಫ್ ಕಿಡ್ನಿ ಡಿಸೀಸ್ ವರ್ಲ್ಡ್ ವೈಡ್. ಆ್ಯಂಡ್ ಇಂಡಿಯಾದಲ್ಲಿ ಶುಗರ್ ಕೇಸಸ್ ತುಂಬ ಜಾಸ್ತಿ ಆಗ್ತಾ ಇದೆ. ಇನ್ಫ್ಯಾಕ್ಟ್ ವಿ ಹ್ಯಾವ್ ಆಲ್ಮೋಸ್ಟ್ ಬಿಕಮ್ ದ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಅಂದರೆ ಮ್ಯಾಕ್ಸಿಮಮ್ ಶುಗರ್ ಕೇಸಸ್ ಇಂಡಿಯಾದಲ್ಲಿ ಇರೋದು. ಸೊ ಶುಗರ್ ಒಂದ್ಸಲಿ ಬಂತು ಅಂದರೆ ಆಫ್ಟರ್ ಅಬೌಟ್ 10 to 15 ಇಯರ್ಸ್ನಲ್ಲಿ ಕಿಡ್ನಿ ಎಫೆಕ್ಟ್ ಆಗೋದು ಶುರು ಆಗಿಬಿಡುತ್ತೆ. ದಟ್ ಈಸ್ ದ ಮೋಸ್ಟ್ ಕಾಮನ್ ಕಾಸ್. ಅಪಾರ್ಟ್ ಫ್ರಮ್ ದ್ಯಾಟ್ ಬೇರೆ ಕಾರಣ ನೋಡಿದರೆ ಹೈಪರ್ ಟೆನ್ಷನ್ ಅಂದರೆ BP, ನೆಕ್ಸ್ಟ್ ಕಿಡ್ನಿ ಸ್ಟೋನ್ ಡಿಸೀಸ್, ನೆಕ್ಸ್ಟ್ ಕೆಲವ್ರು ಮಾತ್ರೆ ಡ್ರಗ್ಸ್ ಆರ್ ಮೆಡಿಸಿನ್ಸ್, ಮೋಸ್ಟ್ ಕಾಮನ್ಲಿ ಪೇನ್ ಕಿಲ್ಲರ್ ಮೆಡಿಸಿನ್ಸ್. ಈಗ ಮೆನಿ ಪೇಷಂಟ್ಸ್ ಕಮ್ ಟು ಅಸ್ ವಿತ್ ಕಿಡ್ನಿ ಫೇಲಿಯರ್ ಆಫ್ಟರ್ ಹ್ಯಾವಿಂಗ್ ಟೇಕನ್ ಪೇನ್ ಕಿಲ್ಲರ್ ಮೆಡಿಸಿನ್ಸ್ ಫಾರ್ 4 years, 5 years, 10 years. ಕಂಟಿನ್ಯೂಸ್ ಆಗಿ ಮೈ ಕೈ ನೋವಿಗೆ ಅಥವಾ ತಲೆನೋವಿಗೆ ಮಾತ್ರೆ ತಗೊಂಡು ಕಿಡ್ನಿ ಫೇಲ್ ಆಗೋದು ಚಾನ್ಸ್ ಇದ್ದೇ ಇರುತ್ತೆ. ಕೆಲವ್ರು ಸಲ ಒಂದು ಇಂಜೆಕ್ಷನ್ ಕೂಡ ಪೇನ್ ಕಿಲ್ಲರ್ ಇಂಜೆಕ್ಷನಿಂದನೂ ಕೂಡ ಕಿಡ್ನಿ ಪ್ರಾಬ್ಲಮ್ ಆಗೋದು ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ವಿ ಅಡ್ವೈಸ್ ಎವ್ರಿಬಡಿ ಟು ಆಲ್ವೇಸ್ ಟೇಕ್ ಮೆಡಿಸಿನ್ಸ್ ಓನ್ಲಿ ವಿತ್ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್. ಇದಾದಮೇಲೆ ಬೇರೆ ಕಂಡೀಷನ್ಸ್ ಇರುತ್ತೆ. ಲೈಕ್ ನಮ್ಮ ಕಿಡ್ನಿನಲ್ಲಿ ಫಿಲ್ಟ್ರೇಷನ್ ಬ್ಯಾರಿಯರ್ ಇರುತ್ತೆ. ಆ ಫಿಲ್ಟ್ರೇಷನ್ ಬ್ಯಾರಿಯರ್ ತೊಂದರೆ ಅಂದರೆ ಗ್ಲಾಮ್ಯುರುಲಾರ್ ಡಿಸೀಸಸ್ ಅಂತ ಹೇಳ್ತೀವಿ, ಅದು ಸಮಸ್ಯೆ ಆಗಿ ಕಿಡ್ನಿ ಸಮಸ್ಯೆ ಆಗ್ಬೋದು. ಲಾಸ್ಟ್ಲಿ ಬಟ್ ನಾಟ್ ದ ಲೀಸ್ಟ್ ಕಿಡ್ನಿ ಗುಳ್ಳೆ, ನೀರು ಗುಳ್ಳೆ ಥರ ಇರುತ್ತೆ ಕಿಡ್ನಿ ಒಳಗಡೆ, ಕಿಡ್ನಿ ಸಿಸ್ಟ್ ಅಂತ ಕರಿತೀವಿ ನಾವು ಅದಕ್ಕೆ. ಕಿಡ್ನಿ ಸಿಸ್ಟ್ ಕ್ಯಾನ್ ಆಲ್ಸೋ ಬಿ ಅ ಕಾಸ್ ಆಫ್ ಫೇಲಿಯರ್. ಸೊ ಇದು ಎಲ್ಲ ಕಾಮನ್ ಕಾಸಸ್ ಆಫ್ ಕಿಡ್ನಿ ಫೇಲಿಯರ್. ನೆಕ್ಸ್ಟ್ ಪ್ರಶ್ನೆ ಏನಿರುತ್ತೆ ಅಂದರೆ ಸರ್ ಕಿಡ್ನಿ ಫೇಲಿಯರ್ ಆಯಿತು ಅಂದರೆ ನಮಗೆ ಹೆಂಗೆ ಗೊತ್ತಾಗುತ್ತೆ? ಕಿಡ್ನಿ ಫೇಲಿಯರ್ ಆಯಿತು ಅಂದರೆ ಬೇಸಿಕಲಿ ಕೆಲವ್ರ ಸಲ ಏನೂ ಸಿಮ್ಟಮ್ಸ್ ಬರಲ್ಲ, ಅಂದರೆ ಏನೂ ತೊಂದರೆ ಪೇಷಂಟ್ಗೆ ಕಾಣಿಸಲ್ಲ. ಬರೀ ಬ್ಲಡ್ ಟೆಸ್ಟ್ ಅಥವಾ ಯೂರಿನ್ ಟೆಸ್ಟ್ನಲ್ಲಿ ಕೆಲವ್ರ ಸಲ ಗೊತ್ತಾಗುತ್ತೆ ಕಿಡ್ನಿ ಫೇಲ್ ಆಗಿದೆ ಅಂತ. ಬಟ್ ಕಾಮನ್ ಆಗಿ ಕಾಲು ಊತ, ಮುಖ ಬಾವು ಅಥವಾ ಹೊಟ್ಟೆ ಉಬ್ರ, ದೀಸ್ ಆರ್ ದ ಕಾಮನ್ ಸಿಮ್ಟಮ್ಸ್ ಆಫ್ ಕಿಡ್ನೀಸ್ ಪ್ರಾಬ್ಲಮ್ಸ್. ಇದು ಬಿಟ್ಟರೆ ರೀಸೆಸ್ನಲ್ಲಿ ತೊಂದರೆ ಆಗೋದು, ರೀಸೆಸ್ನಲ್ಲಿ ರಕ್ತ ಹೋಗೋದು ಅಥವಾ ರೀಸೆಸ್ನಲ್ಲಿ ನೊರೆ ಹೋಗೋದು ಅಥವಾ ರಾತ್ರಿ ಹೊತ್ತು ತುಂಬ ಸಲ ರೀಸೆಸ್ ಹೋಗೋದು, ಪಾಸ್ ಮಾಡೋದು, ದೀಸ್ ಆರ್ ದಿ ಅದರ್ ಸಿಮ್ಟಮ್ಸ್ ಆಫ್ ಕಿಡ್ನಿ ಡಿಸೀಸ್. ಸೊ ಕಿಡ್ನಿ ಡಿಸೀಸ್ ಅಕಸ್ಮಾತ್ ಕೆಲವ್ರ ಸಲ ಬರೀ ರಿಪೋರ್ಟ್ಸ್ನಲ್ಲಿನೇ ಪೇಷಂಟ್ ಬರ್ತಾರೆ, ಸರ್ ನಮಗೆ ಏನೂ ತೊಂದರೆ ಕಾಣಿಸ್ತಾ ಇಲ್ಲ ಬಟ್ ರಿಪೋರ್ಟ್ಸ್ನಲ್ಲಿ ಕಿಡ್ನಿ ಸಮಸ್ಯೆ ಅಂತ ಕಾಣಿಸ್ತಾ ಇದೆ. ಸೊ ಮೆನಿ ಟೈಮ್ಸ್ ಕಿಡ್ನಿ ಸಮಸ್ಯೆ ಗೊತ್ತಾಗಿರೋದು ಬರೀ ಬ್ಲಡ್ ಟೆಸ್ಟ್ ಅಥವಾ ಯೂರಿನ್ ಟೆಸ್ಟ್ನಲ್ಲಿ. ಎಸ್ಪೆಷಲಿ ಪೇಷಂಟ್ಸ್ ಹೂ ಆರ್ ಹ್ಯಾವಿಂಗ್ ರಿಸ್ಕ್ ಫ್ಯಾಕ್ಟರ್ಸ್,
ಅಂದರೆ ನಾನು ಹೇಳಿರೋ ಪ್ರಕಾರ ಶುಗರ್, ಬಿ ಪಿ, ಕಿಡ್ನಿ ಸ್ಟೋನ್ಸ್, ಅವ್ರಿಗೆ ಪ್ರತಿ ವರ್ಷ ಅಟ್ಲೀಸ್ಟ್ ರೂಟೀನ್ ಬ್ಲಡ್ ರೀಸೆಸ್ ಟೆಸ್ಟ್ ಮಾಡಿಸಲೇಬೇಕು ಅಂತ ಅನಿವಾರ್ಯ ಇದೆ. ಯಾಕಂದರೆ ಕೆಲವು ಸಲ ರಿಪೋರ್ಟ್ಸ್ನಲ್ಲಿನೇ ಮಾತ್ರ ಗೊತ್ತಾಗೋದು ಸಮಸ್ಯೆ ಇದೆ ಅಂತ. ಸೊ ಅದಕ್ಕೆ ನಾವು ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ವಿ ಅಡ್ವೈಸ್ ಸ್ಕ್ರೀನಿಂಗ್ ಫಾರ್ ಆಲ್ ಡಯಾಬಿಟಿಕ್ಸ್ who are having sugar more than 10 to 15 years of age to undergo blood and urine tests. Apart from this, ಹೊಟ್ಟೆ ಸ್ಕ್ಯಾನ್ ಅಂದರೆ ಕಿಡ್ನಿದು ಸ್ಕ್ಯಾನಿಂಗ್, ಕಿಡ್ನಿ ಸೈಜ್ ಕಾಣಿಸೋದು, ಕಿಡ್ನಿದು ಆಕಾರ ಕಾಣಿಸೋದು, ಅದೆಲ್ಲ ಬೇಸಿಕ್ಲಿ ಅದರಲ್ಲಿ ಗೊತ್ತಾಗ್ಬೋದು ನಮಗೆ ಕಿಡ್ನಿನಲ್ಲಿ ಸಮಸ್ಯೆ ಏನಾದರೂ ಇದೆಯಾ ಇಲ್ಲ ಅಂತ. ಸೊ ಬೇಸಿಕಲಿ ನಾನು ಹೇಳಿರೋದು ಈ ವಾಟ್ ಆರ್ ದ ಮೇನ್ ಕಾರಣ ಏನು ಕಿಡ್ನಿ ಸಂಬಂಧಪಟ್ಟ ಸಮಸ್ಯೆ ಆಗೋದು, ಮತ್ತು ಏನೇನು ಮ್ಯಾನಿಫೆಸ್ಟೇಷನ್ಸ್, ಏನು ತೊಂದರೆ ಆಗ್ಬೋದು, ನಿಮಗೆ ಹೆಂಗೆ ಗೊತ್ತಾಗುತ್ತೆ ಕಿಡ್ನಿ ಸಮಸ್ಯೆ, ಮತ್ತು ಯಾವ ಬ್ಲಡ್ ಟೆಸ್ಟ್ ಅಥವಾ ಯೂರಿನ್ ಟೆಸ್ಟ್ ಅಥವಾ ಸ್ಕ್ಯಾನ್ನಲ್ಲಿ ಕಿಡ್ನಿ ಸಮಸ್ಯೆ ಗೊತ್ತಾಗೋದು ಅಂತ. ನಾನು ನೆಕ್ಸ್ಟ್ ಏನು ಹೇಳ್ತೀವಿ ಅಂದರೆ ಪ್ರಿಕಾಷನ್ಸ್. ಏನು ಪ್ರಿಕಾಷನ್ಸ್ ತಗೋಬೇಕು ಸರ್ ನಾವು ಕಿಡ್ನಿ ಸಮಸ್ಯೆ ಆಗಬಾರ್ದು ಅಂದರೆ ನಮಗೆ ಏನು ಪ್ರಿಕಾಷನ್ಸ್ ತಗೋಬೇಕು? ಸೊ ಮೇನ್ ಏನಂದರೆ ಬೇಸಿಕಲಿ ಆ್ಯಸ್ ಐ ಟೋಲ್ಡ್ ಯು, ಶುಗರ್, ಬಿ ಪಿ, ಕಿಡ್ನಿ ಸ್ಟೋನ್ಸ್ ಆರ್ ದ ಮೇನ್ ಕಾಸಸ್. ಸೊ ಆ ಕಾರಣ ಅಕಸ್ಮಾತ್ ನಿಮ್ಮದ್ರಲ್ಲಿ ಇದೆ ಅಂತಂದರೆ ರೆಗ್ಯುಲರ್ ಚೆಕಪ್ಸ್, ರೆಗ್ಯುಲರ್ ಬ್ಲಡ್ ಸ್ಕ್ರೀನಿಂಗ್, ಯೂರಿನ್ ಸ್ಕ್ರೀನಿಂಗ್ ಮಾಡಿಸಲೇಬೇಕು. ಅದು ಒಂದು. ಎರಡನೇದು ತುಂಬ ಮಾತ್ರೆ, ಎಸ್ಪೆಷಲಿ ಪೇನ್ ಕಿಲ್ಲರ್ ಮಾತ್ರೆ ಅಥವಾ ಕೆಲವರು ನಾಟಿ ಔಷಧಿನಲ್ಲಿನೂ ಕೂಡ ಹೆವಿ ಮೆಟಲ್ಸ್ ಯೂಸ್ ಮಾಡ್ತಾರೆ. ಅದರಲ್ಲಿ ಕೂಡ ಅಕಸ್ಮಾತ್ ತುಂಬ ಟೈಮ್ ತಗೊಂಡ್ರೆ ಸ್ವಲ್ಪ ಕಿಡ್ನಿ ಸಮಸ್ಯೆ ಆಗೋದು ಚಾನ್ಸ್ ಇರುತ್ತೆ. ಸೊ ಆ ಥರದ್ದು ಎಲ್ಲ ಬರೀ ಡಾಕ್ಟರ್ಸ್ ಅಡ್ವೈಸ್ ಪ್ರಕಾರನೇ ನೀವು ತಗೋಬೇಕು. ಅಕಸ್ಮಾತ್ ಕಿಡ್ನಿ ಸಮಸ್ಯೆ ಇದೆ ಅಂದರೆ ಯು ನೀಡ್ ಟು ಅವಾಯ್ಡ್ ದೀಸ್ ಟ್ಯಾಬ್ಲೆಟ್ಸ್. ಸೊ ಅದೆಲ್ಲ ಪ್ರಿಕಾಷನ್ಸ್ ಯೂಸ್ ಮಾಡಲೇಬೇಕು. ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಬೇಕು. ಡೈರೆಕ್ಟಾಗಿ ಫಾರ್ಮಸಿಯಿಂದ ಮಾತ್ರೆ ತಗೊಳ್ಳೋದು ದಟ್ ಈಸ್ ನಾಟ್ ಅ ಗುಡ್ ಪ್ರಾಕ್ಟೀಸ್ ಆ್ಯಂಡ್ ಗುಡ್ ಹ್ಯಾಬಿಟ್. ಮತ್ತು ಟೆಸ್ಟ್ಸ್ ಕ್ಲೀನಾಗೆ ರೆಗ್ಯುಲರ್ ಚೆಕಪ್ಸ್ ಮಾಡಿಸ್ತಾ ಇರಬೇಕು. ಸೊ ಇದೇ ಥರ ನಾವು ಕಿಡ್ನಿ ಸಮಸ್ಯೆ ಅರ್ಲಿ ಸ್ಟೇಜ್ನಲ್ಲಿ ಪಿಕಪ್ ಮಾಡಬಹುದು. ಅರ್ಲಿ ಸ್ಟೇಜ್ನಲ್ಲಿ ಪಿಕಪ್ ಆಯಿತು ಅಂತಂದರೆ ಪ್ರೋಗ್ರೆಷನ್ ನಾವು ಸ್ವಲ್ಪ ನಿಧಾನ ಪ್ರೋಗ್ರೆಸ್ ಆಗುತ್ತೆ ಆ ಥರ ಮಾಡಬಹುದು, ಅಥವಾ ಕಂಪ್ಲೀಟ್ ರಿಕವರಿ ಕೂಡ ಮಾಡಿಸ್ಬಹುದು. ಸೊ ದಯವಿಟ್ಟು ಇದು ಫಾಲೋ ಮಾಡಿಸಿ. ದಿಸ್ ಈಸ್ ಹೆಲ್ತ್ ಎಜುಕೇಷನ್ ಪ್ರೋಗ್ರಾಮ್. ಸೊ ಅದಕ್ಕೋಸ್ಕರ ನಾನು ಇದು ಎಲ್ಲ ಹೇಳ್ತಾ ಇರೋದು ನಿಮಗೆ. ಸೊ ದಿಸ್ ಇಸ್ ದ ವೇ ಯು ಕ್ಯಾನ್ ಪ್ರಿವೆಂಟ್ ಯುವರ್ ಕಿಡ್ನಿ ಫ್ರಮ್ ಅಂಡರ್ಗೋಯಿಂಗ್ ಫೇಲಿಯರ್. ಈ ಕಿಡ್ನಿ ಫೇಲ್ ಆಯಿತು ಅಂದರೆ ಓನ್ಲಿ 2 ಆಪ್ಷನ್ಸ್ ಆರ್ ದೇರ್, ಡಯಾಲಿಸಿಸ್ ಮತ್ತು ಟ್ರಾನ್ಸ್ಪ್ಲಾಂಟ್. ನಾವು ಕೆಲವ್ರು ಜನ ಏನು ಹೇಳ್ತಾರೆ ಅಂದರೆ ಸರ್ ನಾವು ಆಲ್ಟರ್ನೇಟಿವ್ ಮೆಡಿಸಿನ್ ಅಂದರೆ ನಾಟಿ ಔಷಧಿನಲ್ಲಿ ಫುಲ್ ರಿಕವರ್ ಆಗುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ 4 years 5 yearsನಲ್ಲಿ ನಾನು ನೋಡಿಲ್ಲ ಯಾವುದು ಪೇಷಂಟು ಕೂಡ ರಿಕವರ್ ಆಗಿರೋದು ವಿತ್ ಎನಿ ಫಾರ್ಮ್ ಆಫ್ ಥೆರಪಿ ಟ್ರೀಟ್ಮೆಂಟ್. ಮೆಡಿಕಲ್ ಆ್ಯಲೋಪತಿ ಇರಲಿ, ಆಯುರ್ವೇದ ಇರಲಿ ಅಥವಾ ಹೋಮಿಯೋಪತಿ ಇರಲಿ, ಒನ್ಸ್ ಕಿಡ್ನಿ ಇರ್ರಿವರ್ಸಿಬಲಿ ಡ್ಯಾಮೇಜ್ ಅಂದರೆ 2 ಕಿಡ್ನಿ ಫುಲ್ ಡ್ಯಾಮೇಜ್ ಆಗಿದೆ ಅಂದರೆ ರಿವರ್ಸ್ ಆಗೋದು ಚಾನ್ಸಸ್ ಇಲ್ಲ. ಸೊ ಆವಾಗ ನಾವು ಡಯಾಲಿಸಿಸ್ ಅಡ್ವೈಸ್ ಮಾಡ್ತೀವಿ, ಇಲ್ಲ ಅಂದರೆ ಮುಂದೆ ಹೋಗಿ ಹೊಸ ಕಿಡ್ನಿ ಹಾಕೋದು, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅಡ್ವೈಸ್ ಮಾಡ್ತೀವಿ. ಸೊ ಪ್ಲೀಸ್ ದಯವಿಟ್ಟು ಆ ಥರ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಫಾಲೋ ಮಾಡ್ತಾಯಿರಿ. ಮತ್ತು ಅಕಸ್ಮಾತ್ ಏನಾದರೂ ಸಮಸ್ಯೆ ಇದ್ದರೆ ವಿ ಆರ್ ಆಲ್ವೇಸ್ ಯರ್. ಈ ಹಾಸ್ಪಿಟಲ್ ಮಧು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ನಮ್ಮ ಹತ್ರ ಎಲ್ಲ ಫೆಸಿಲಿಟೀಸ್ ಇದೆ. ಡಯಾಲಿಸಿಸ್ದು ಫೆಸಿಲಿಟಿ ಇದೆ, ಎಲ್ಲ ಬ್ಲಡ್ ಟೆಸ್ಟ್, ರೀಸೆಸ್ ಟೆಸ್ಟ್ ಮತ್ತು ಕಿಡ್ನಿ ಬಯೋಪ್ಸಿ ಎಲ್ಲ ನಾವು ಇಲ್ಲೇ ಮಾಡೋಕ್ಕೆ ಎಕ್ವಿಪ್ಡ್ ಇದ್ದೀವಿ. ಸೊ ಏನಾದರೂ ಇದ್ದರೆ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಯು ಕ್ಯಾನ್ ಕನ್ಸಲ್ಟ್ ಮೀ ಅಟ್ ಮಧು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಆ್ಯಂಡ್ ದಿಸ್ ಈಸ್ ಫಾರ್ ಎವ್ರಿಬಡಿ ಇನ್ ಜನರಲ್. ಎಲ್ಲರೂ ಕಿಡ್ನಿ ಸಮಸ್ಯೆ ಆಗಿಲ್ಲ ಅಂದರೂ ಕೂಡ ಟೆಸ್ಟಿಂಗ್ಗೆ ಬರಬೇಕು ಅಂದ್ರೇನು ಯು ಆರ್ ಫ್ರೀ ಟು ಕಮ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಟು ದಿಸ್ ಟಾಕ್. ಮೇನ್ಲಿ ಸ್ವಲ್ಪ ಏನಾದರೂ ಮಾಹಿತಿಯನ್ನು ನಾನು ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. Wishing you all a very good health, and thank you so much for the patient listening.